ನನಗೆ ನಾಗಮಣಿ ಬಗ್ಗೆ ಗೊತ್ತು ಅಂತ ನಿನಗೆ ಯಾರು ಹೇಳಿದ್ರು? ನಿಮ್ಮ ಸ್ನೇಹಿತ ಸಾಮ್ರಾಟ್. ಸಾಮ್ರಾಟ್ ಅವನೆಲ್ಲಿ ಸಿಗ್ದ? ದೀನನ್ನ ಕಾಪಾಡ್ಕೊಂಡು ಬಂದಿದ್ದೀನಿ ಅಂದ್ಮೇಲೆ ಸಾಮ್ರಾಟ್ ನನಗೆ ಸಿಕ್ಕಿರ್ಲೇಬೇಕಲ್ವಾ? ಅಷ್ಟಕ್ಕೂ ದೀನನ್ನ ಅಪಹರಿಸಿದ್ದು ನಿಮ್ ಸ್ನೇಹಿತ ಸಾಮ್ರಾಟ್ ಅನ್ನೋ ವಿಷಯ ನಿಮಗೆ ಗೊತ್ತಿದೆ ತಾನೆ? ಮಾಡಿದ್ದ ತಮಾಷೆ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡಿದ್ದೆ. ನಿಜಾಂಶ ಈಗಲೇ ನನಗೆ ಗೊತ್ತಾಗ್ತಾ ಇರೋದು. ಎಲ್ಲ ಸತ್ಯನೇ. ಈ ಸತ್ಯದಿಂದ ಒಂದು ಬಲವಾದ ಕಾರಣ ಇದೆ, ದೊಡ್ಡ ರಹಸ್ಯನೇ ಇದೆ. ಅದು ಬೇರೆ ಏನೂ ಅಲ್ಲ, ನಾಗಮಣಿ. ಹೇಳಿ ಅಂಕಲ್, ನಿಮ್ಗೂ ನಾಗಮಣಿಗೂ ಏನ್ ಸಂಬಂಧ? ಯಾವನೋ ಏನೋ ಹೇಳ್ದ ಅಂತಂದ್ರೆ ನನ್ನ ಮೇಲೆ ಅನುಮಾನದಿಂದ ಪ್ರಶ್ನೆ ಮಾಡ್ತಾ ಇದೀಯಾ? ಅವ್ರು ಬೇರೆ ಯಾವ್ದೋ ಸಮಯದಲ್ಲಿ ಹೇಳಿದ್ರೆ ನಾನು ನಂಬ್ತಾ ಇರಲಿಲ್ಲ. ಆದ್ರೆ ಸಾಯೋ ಕ್ಷಣದಲ್ಲಿ ಹೇಳಿದ ಮಾತದು ನಮ್ದೆ ಹೇಗಿರ್ಲಿ. ಸಾಮ್ರಾಟು ಸತ್ತೋದ್ನ? ಹೌದು. ಏನೋ ನಾಗಮಣಿ ಅಂತ ಕನ್ವರ್ಸ್ತಾ ಇದ್ರು. ಏನು ಅಂತ ಕೇಳೋದಕ್ಕೆ ಹೋದೆ. ನನ್ನಿಂದ ತಪ್ಪಿಸ್ಕೊಂಡು ಓಡ್ತಾ ಇದ್ರು. ಓಡುವಾಗ ಕಾಲ್ ಜಾರಿ ಪ್ರಪಾತಕ್ಕೆ ಬಿದ್ದು ಹೋದ್ರು. ಸಾಮ್ರಾಟ್ ಎಂತ ಕೆಲಸ ಮಾಡ್ಕೊಂಡ? ಯಾಕೆ ಅಂಕಲ್ ಗಾಬರಿ ಆಗಿದ್ದೀರಾ? ಗಾಬರಿ ಏನಿಲ್ಲ, ಸ್ನೇಹಿತ ತೀರ್ಕೊಂಡ ಅಂತ ಸ್ವಲ್ಪ ನೋವಾಯ್ತು ಅಷ್ಟೇ. ಅವ್ರು ತೀರ್ಕೊಂಡ್ರು ಅಂತಾನೋ ಅಥವಾ ತೀರ್ಕೋಬೇಕಾದ್ರೆ ನಾಗಮಣಿ ಸತ್ಯನ ತೀರಾ ಸೇರ್ಸ್ ಹೋದ್ರು ಅಂತಾನೋ? ಮಾತಾಡಿ ಅಂಕಲ್, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ, ನಾಗಮಣಿಗೂ ನಿಮ್ಗೂ ಏನ್ ಸಂಬಂಧ? ನಾಗಮಣಿಗೂ ನನಗೂ ಏನು ಸಂಬಂಧ ಇಲ್ಲ. ಬಟ್ ಸಾಮ್ರಾಟು ಈ ನಾಗಮಣಿ ನಾಗಬನ ಅದನ್ನ ಪಡ್ಕೋಬೇಕು ಏನೇನೋ ಹೇಳ್ತಿದ್ದ. ಅದನ್ನೆಲ್ಲ ನಿಮ್ ಜೊತೆ ಯಾಕೆ ಮಾತಾಡ್ತಾ ಇದ್ರು? ಅವನ್ಗೆ ಹಣದ ಅವಶ್ಯಕತೆ ಇತ್ತು. ನಾಗಮಣಿನ ತರೋದಕ್ಕೆ ಹಣ ಬೇಕು ಅಂತಿದ್ದ. ನಾನು ಮೊದಲೇ ನಮ್ಮ ಮನೇಲಿ ಸರ್ಪ ಕಾಟ ಇದೆ, ಸರ್ಪದೋಷನು ತಂದಿಡಬೇಡ ಅಂತ ಬೈದಿದ್ದೆ. ಆದ್ರೆ ಅವ್ನು ನನ್ನ ಮಾತು ಕೇಳಲೇ ಇಲ್ಲ. ಹಾಗಾದ್ರೆ ವೀರನ್ ಯಾಕೆ ಅಪಹರಿಸಿದ್ರು? ದುಡ್ಡುಗೋಸ್ಕರ. ನಾಗಮಣಿನ ತರೋದಕ್ಕೆ ದುಡ್ಡಿನ ಅವಶ್ಯಕತೆ ಇದೆ ಅಂತಿದ್ದ. ನಾನು ಕೊಡಲ್ಲ ಅಂತಿದ್ದೆ. ಅದಕ್ಕೆ ಹೀಗೆ ಮಾಡಿದ್ದಾನೆ. ಬೆಳಗ್ಗೆಯಿಂದ 100 ಫೋನ್ ಮಾಡಿದ್ದಾನೆ. ನನಗೆ ದಿಕ್ಕೇ ತೋರಿಸ್ತಿರ್ಲಿಲ್ಲ. ಸದ್ಯ ನೀನು ಹೋಗಿ ಕಾಪಾಡ್ಕೊಂಬಂದೆ. ಅಲ್ಲ, ಅವನು ಹೇಳಿದ ತಕ್ಷಣನೇ ನಿನಗೆ ನನ್ನ ಮೇಲೆ ಅನುಮಾನ ಬಿಟ್ಬಿಡ್ತಾ? ಅವ್ರ ಮಾತಿಂದ ಅಷ್ಟೇ ಅಲ್ಲ, ನೀವು ಕೂಡ ಸ್ವಲ್ಪ ದಿನ ಎಲ್ಲೂ ಹೊರಗಡೆ ಹೋಗ್ಬೇಡ, ಮನೆಯಲ್ಲೇ ಇರುವಂತ ಇವತ್ತೇ ಯಾಕೆ ಹೇಳಿದ್ರೆ? ಯಾವತ್ತೂ ಹಾಗೆಲ್ಲ ಅಂದವರಲ್ಲ ನೀವು. ಅದು ಅಲ್ಲದೆ ತ್ರಿಶೂಲ್ ಏನಾದ್ರು ತೊಂದ್ರೆಲಿದ್ದಾಗ, ನಾನ್ ತೊಂದ್ರೆಲಿದ್ದಾಗ ನೀವಲ್ಲಿ ಇರ್ತಿದ್ರಿ. ಇದೆಲ್ಲ ಹೇಗ್ ಸಾಧ್ಯ ಅಂಕಲ್? ಸಮಸ್ಯೆ ನಿಮ್ಗೆ ಮೊದ್ಲೇ ಗೊತ್ತಾಗುತ್ತಾ ಅಥವಾ ಸಮಸ್ಯೆ ಶುರು ಆಗದೆ ನಿಮ್ಮಿಂದನ? ನಾನ್ಯಾಕೆ ಸಮಸ್ಯೆ ಶುರು ಮಾಡ್ಲಿ? ತ್ರಿಶೂಲ್ ನನ್ನ ಮಗ, ನೀನ್ ನನ್ನ ಸೊಸೆ. ನಿಮ್ಮಿಬ್ಬರಿಗೂ ಏನಾದ್ರೂ ಆದಾಗ ಆತಂಕದಿಂದ ಹುಡುಕೊಂಡು ಹೊರಡ್ತಿದ್ದೆ, ಅಲ್ಲಿ ನೀವು ಸಿಕ್ತಿದ್ರಿ. ಇಟ್ಸ್ ಜಸ್ಟ್ ಅ ಕೋಇನ್ಸಿಡೆನ್ಸ್. ಇನ್ನೂ ನಿನ್ನ ಅನುಮಾನ ಹಾಗೆ ಉಳ್ಕೊಂಡಿದ್ಯಾ? ಒಂಥರ ಹಾಗೆ ಅನ್ಕೊಳ್ಳಿ. ಸತ್ಯ ಯಾವ್ದು ಸುಳ್ಳು ಯಾವ್ದು ಅಂತ ಒಂದೇ ಕ್ಷಣದಲ್ಲಿ ನಿರ್ಧಾರ ಮಾಡೋದಕ್ಕಾಗಲ್ಲ. ಸ್ವಲ್ಪ ಸಮಯ ಬೇಕಾಗುತ್ತೆ. ತಗೋ ಸಮಯ ತಗೋ. ಕಡೆಗೆ ನಾನೇನು ಅನ್ನೋದು ನಿನಗೆ ಅರ್ಥ ಆಗುತ್ತೆ. ಕ್ಷಮಿಸಿ ಅಂಕಲ್, ನನ್ನಿಂದ ನಿಮಗ್ ಬೇಜಾರಾಯ್ತು ಅನ್ಸತ್ತೆ. ಆದ್ರೆ ಇದಕ್ಕೆಲ್ಲ ಒಂದು ಉತ್ತರ ಕಂಡ್ಕೋಬೇಕಾಗಿತ್ತು ನಾನು. ಒಳ್ಳೇದಾಯ್ತು ಬಿಡು. ಒಂದ್ಸಲ ಸಂಶಯ ಬೀಜ ಅನ್ನೋದು ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ರೆ ಮರವಾಗಿ ಬೆಳೆದು ಬಿಡುತ್ತೆ. ಅದಕ್ಕೆ ಮೊಳಕೆಲ್ಲ ಚಿವುಟ್ ಹಾಕ್ಬಿಡ್ಬೇಕು. ಗುಡ್, ಆ ಕೆಲಸ ನೀನ್ ಮಾಡಿದ್ಯಾ? ಒಂದು ನಿಮಿಷ. ನಾಗಮಣಿ ಬಗ್ಗೆ ನಿನಗೆ ಹೇಗೆ ಗೊತ್ತು? ಅದು ಅಂಕಲ್ ಯಾವ್ದೋ ಪುಸ್ತಕದಲ್ಲಿ ಓದಿದ್ದೆ ನಾನು. ಓಹೋ, ನಾಗಮಣಿ ಬಗ್ಗೆ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ರ? ಯಾವ ಪುಸ್ತಕ? ಅದು ಯಾವಾಗ್ಲೂ ಚಿಕ್ಕ ವಯಸ್ಸಲ್ಲಿ ಓದಿದ್ ನೆನಪು ಅಂಕಲ್. ಎಲ್ಲ ಒಂದ್ ಕತೆ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಸಾಮ್ರಾಟ್ ಅಂಕಲ್ ಅದ್ರ ಬಗ್ಗೆ ಹೇಳಿದಾಗ್ಲೆ ಅದ್ ನಿಜವಾಗ್ಲೂ ಇದೆಯೋ ಇಲ್ವೋ ಅನ್ನೋ ಪ್ರಶ್ನೆ ಮೂಡಿದ್ರು. ಆಗ ಕೆಲವರು ನಾಗಮಣಿ ಇದೆ ಅಂತಾರೆ, ಕೆಲವರು ಇಲ್ಲ ಅಂತಾರೆ. ಅದನ್ನ ಕಟ್ಕೊಂಡು ನಮ್ಗೇನು ಅದರ ಅವಶ್ಯಕತೆ ಇಲ್ವಲ್ಲ. ನಾಗಮಣಿ ವಿಷಯನ ಇಲ್ಲೇ ಬಿಟ್ಬಿಡೋದು ಒಳ್ಳೇದು. ಸರಿ ಅಂಕಲ್.
ನಾನು ಒಂದು ಕ್ಷಣ ಮೈ ಮರೆತರು ಮನೆಯವ್ರಿಗೆಲ್ಲ ನಾಗಮಣಿ ವಿಷಯ ಗೊತ್ತಾಗುತ್ತೆ. ನಾನು ಇನ್ಮೇಲೆ ಹುಷಾರಾಗಿರ್ಬೇನೆ. ನೀನ್ ಹಾಗೆ ಹೇಳಿದ್ಯಾ? ನಾನ್ ನಿನಗೆ ಹಿಂಸೆ ಕೊಡ್ತಾ ಇದ್ದೀನ? ಶಿವಾನಿ ಮಾತಾಡು. ಅಲ್ಲಿ ನನಗೆ ಹೇಳಿದಷ್ಟನ್ನು ಹೇಳು. ಮಾತಾಡು ಶಿವಾನಿ. ಯಾಕೇನು ಹೇಳ್ತಾ ಇಲ್ಲ? ಯಾಕೆ ಒದ್ದಾಡ್ತಾ ಇದೆಯಾ ಶಿವಾನಿ? ಮನೇಲಿ ಹೇಳ್ದೆ, ಇಲ್ಲಿ ಹೇಳಕ್ಕೇನು? ಕಮಾನ್ ಬ್ರೋ, ಶಿವಾನಿ ಅವ್ರೇನೋ ತಮಾಷೆಗೆ ಹೇಳಿರ್ತಾರೆ, ಇನ್ನು ಅದನ್ನೇ ಸೀರಿಯಸ್ ಆಗಿ ತಗೊಂಡೋಗಿ ನನ್ನ ಕಾಲರ್ ಪಟ್ಟಿ ಹಿಡ್ಕೊಳಕ್ ಬಂದಿದ್ಯಲ್ಲ. ಶಿವಾನಿ, ಯಾಕೆ ಮಾತಾಡ್ತಾ ಇಲ್ಲ? ಏನಾಗಿದೆ ನಿನಗೆ? ಅಲ್ಲಿ ಹೇಳದವಳು ಇಲ್ಲಿ ಹೇಳಕ್ ಏನಾಗಿದೆ ನಿನಗೆ? ಯಾಕೆ ಭಯ ಆಗ್ತಾ ಇದೆಯಾ? ಅವಳು ಯಾಕೆ ಭಯ ಪಡ್ತಾಳೆ? ಹೇಳಕ್ ಏನಾದ್ರು ಇದ್ರೆ ತಾನೆ. ಇಬ್ರು ಎಷ್ಟೇ ತನಕ ಬಂದಿದ್ದೀರಾ, ಫಾರ್ಮ್ ಹೌಸ್ ರೆಸ್ಟ್ ಮಾಡ್ಕೊಂಡು ಹೊರಡಿ. ನಂಗೆ ಸ್ವಲ್ಪ ಕೆಲಸ ಅದ. ನಿಂತ್ಕೋ ತ್ರಿವಿಕ್ರಮ್. ಇವತ್ತು ಎರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು. ಶಿವಾನಿ ಸುಳ್ಳು ಹೇಳಿದ್ಲು ಅಥವಾ ಇವಾಗ ನೀನ್ ಸುಳ್ಳು ಹೇಳ್ತಾ ಇದೀಯೋ ಅಂತ. ನಿಂಗಿನ್ನ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ಕ್ಲಾರಿಟಿ ತಾನೇ ಬೇಕು, ಕೊಡ್ತೀನಿ. ಶಿವಾನಿ, ನೀನ್ ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳು. ಹೇಳಿ ಶಿವಾನಿ, ನೀನ್ ನನಗೆ ಸುಳ್ಳು ಹೇಳಿದ್ಯಾ? ಹೇಳಿ ಶಿವಾನಿ, ಮಾತಾಡು. ಇಲ್ಲ, ನಾನು ನಿಜಾನ ಹೇಳ್ತಾ ಇದ್ದೀನಿ. ಅವ್ನು ನನ್ಗೆ ಹಿಂಸೆ ಕೊಡ್ತಾ ಇರೋದು ನಿಜ. ನನ್ನನ್ನ ಕೆಟ್ಟ ದೃಷ್ಟಿಲಿ ನೋಡಿದ್ದು ನಿಜ. ಅದಕ್ಕೆ ಅಂಕಲ್ ಇವನನ್ನ ಮನೆಯಿಂದ ಆಚೆ ಕಳ್ಸೋದಕ್ಕೆ ನೋಡಿದ್ದು. ಮಾತಾಡ್ತೀರಿ ವಿಕ್ರಮ್, ಮಾತಾಡು. ಅಪ್ಪ ನಿರ್ಧಾರನ ನಿನ್ನ ಎದುರಿಗೆ ನಾನು ಡಿಸ್ಕಸ್ ಮಾಡಬಾರ್ದು ಅಂತ ನಿನ್ನ ಹತ್ರ ಏನೂ ಕೇಳಿರ್ಲಿಲ್ಲ. ಆದ್ರೆ ಇವಾಗ ಶಿವಾನಿ ಹೇಳಿದ್ಮೇಲೆ ಎಲ್ಲ ಗೊತ್ತಾಗ್ತದೆ. ಹೇಳು, ನನಗೆ ಉತ್ತರ ಕೊಡು. ಯಾಕೆ ಈ ತರ ಮಾಡ್ತಾ ಇದೀಯಾ? ಕಮಾನ್ ಬ್ರೋ, ಅವ್ಳು ಹೇಳಿದ್ದನ್ನೆಲ್ಲ ನಂಬ್ತಿದ್ಯಲ್ಲ. ಏಕೆ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಅವ್ಳು ಹೇಳಿದ್ಲಂತೆ ನೀನ್ ನಂಬುತ್ತೆ ಅಂತೆ. ತಮಾಷೆನೆಲ್ಲ ಸೀರಿಯಸ್ ಆಗಿ ತಗೊಂಡು ನಗಬೇಡ ತ್ರಿವಿಕ್ರಮ್. ಶಿವಾನಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವಳು ಕಣ್ಣೀರ್ ಹಾಕೋದ್ರಲ್ಲೇ ಗೊತ್ತಾಗತ್ತೆ ಅವಳು ಅನುಭವಿಸಿರೋದಲ್ಲ ನಿಜ ಅಂತ. ಯಾವ ಹೆಣ್ಣು ಕೂಡ ಈ ವಿಚಾರದಲ್ಲಿ ಇನ್ನೊಬ್ಬರ ಮೇಲೆ ಸುಮ್ಮನೆ ಆರೋಪ ಮಾಡೋದಿಲ್ಲ. ನನ್ ಶಿವಾನಿ ಮಾಡಲ್ಲ. ಅದೆಲ್ಲ ನಿಜ ಅಂತ್ಯ? ಅದು ನೀನ್ ಬಾಯ್ ಬಿಡ್ಬೇಕು. ಹೌದು, ನಾನ್ ಮಾಡಿದ್ದೆಲ್ಲ ನಿಜ. ಶಿವಾನಿನ ಪಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದು ನಿಜ. ಯಾಕಂದ್ರೆ ಅವಳನ್ನ ಮೊದಲು ಪ್ರೀತಿ ಮಾಡಿದ್ದು ನಾನು. ಅವಳು ಸಿಗಬೇಕಾಗಿರೋದು ನನಗೆ. ಅವಳು ನನ್ ಸ್ವತ್ತು. ಏನೋ ಮಾತಾಡ್ತಾ ಇದ್ಯಾ? ಮಾತಾಡಕ್ ಬರುತ್ತೆ ಅಂತ ಬಾಯ್ಗೆ ಬಂದಂಗೆಲ್ಲ ಮಾತಾಡಬೇಡ. ಹೇ, ಅದೇ ಕಣೋ ಫ್ಯಾಕ್ಟ್. ಶಿವಾನಿ ನನ್ನ ಹೆಂಡತಿ. ಅವಳಿಗೆ ತಾಳಿ ಕಟ್ಟದವನು ನಾನು. ಹೇ, ನೀನ್ ತಾಳಿ ಕಟ್ಟೆ ಅಂದ ತಕ್ಷಣ ನಾನ್ ಸುಮ್ನಾಗ್ಬಿಡ್ಬೇಕ? ನೀನ್ ಕಟ್ಟಿರೋ ತಾಳಿನ ಕಿತ್ತಾಕಕ್ಕೆ ಒಂದು ಕ್ಷಣ ಸಾಕು. ಕಿತ್ ಹಾಕ್ತೀನಿ. ಹೊತ್ತಾಗಿ ನಾನ್ ತಾಳಿ ಕಟ್ಟ. ಎಷ್ಟೋ ಧೈರ್ಯ ನಿನಗೆ? ನಿನ್ ಬಲ ನನ್ಗೇನು ಮಾಡಕ್ಕಾಗಲ್ಲ. ಬಿಡು ಶಿವಾನಿ, ಇವತ್ತೊಂದು ಸುಮ್ಮನೆ ಬಿಡೋದಿಲ್ಲ ನನ್ನ. ಬಿಡು. ತ್ರಿಶೂಲ್ ತ್ರಿಶೂಲ್ ತ್ರಿಶೂಲ್, ನಿನಗಿನ್ನ ನನ್ನ ಶಕ್ತಿ ಗೊತ್ತಿಲ್ಲ ಕಣ. ಇವತ್ತಿನ ಸಾಯಿಸ್ತೆ ನಾನ್ ಬಿಡಲ್ಲ. ಬಾರೋ, ಏನೋ ಹೇಳ್ತಿದ್ದಲ್ಲ, ನಾನಾ ನೀನಾ ಅಂತ.
ಯಾರ್ ನೀನು? ಅವಳನ್ನ ಯಾಕೆ ಅಪಹರಿಸ್ತಾ ಇದೆ? ಅದರಿಂದ ನಿನ್ಗೇನ್ ಲಾಭ? ನನಗೇನು ಗೊತ್ತಿಲ್ಲ, ತಪ್ಪಾಯ್ತು, ನನ್ನ ಬಿಟ್ಬಿಡು. ಯಾರ್ ನೀನು? ನಿನ್ನ ಮುಖ ತೋರ್ಸು. ಸಾಮ್ರಾಟ್, ಜಾದಾರಿ ನಾಗಿಣಿ ನೀನಾ? ನನ್ನ ಸ್ನೇಹಿತನಿಗೆ ಮೋಸ ಮಾಡಿ ಅವ್ರ ಮನೆ ಸೇರ್ಕೊಂಡಿದ್ಯಾ ನೀನು? ನಿನ್ನನ್ನು ನಾನು ಬಿಡಲ್ಲ. ನಿನ್ನ ವಿಷಯ ಎಲ್ಲ ಅವ್ರಿಗೆ ತಿಳಿಸ್ತೀನಿ. ನಿನ್ನ ಬಿಡಲ್ಲ ನಾನು. ಎಲ್ಲೂ ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ನಾನಿವತ್ತು ನಿನ್ನನ್ನ ಬಿಡೋದಿಲ್ಲ. ಬೇಡ, ನಾನು ನಿಂಗೇನು ಮಾಡಿಲ್ಲ, ನನ್ನೇನು ಮಾಡ್ಬೇಡ. ನೀನು ಬದುಕೋದಕ್ಕೆ ಅರ್ಹನೇ ಅಲ್ಲ. ನಿನ್ನ ಸ್ನೇಹಿತನ ಮಗಳನ್ನೇ ಅಪಹರಿಸಿದ್ಯಾ ನೀನು. ಬಿಟ್ಟಿರೋ ನಂಬಿಕೆಗೆ ಮೋಸ ಮಾಡಿದ್ಯಾ. ಮೋಸ ಮಾಡ್ತಾ ಇರೋದು ನಾನಲ್ಲ, ಆ ದಿಗ್ವಿಜಯ್. ಅವ್ರೇನ್ ಮಾಡಿದ್ದಾರೆ? ಅದು ನಿನಗೆ ಬೇಡದೇ ಇರೋ ವಿಷಯ. ಹೇಳು ನನಗೆ, ಅವ್ರು ಏನ್ ಮಾಡಿದ್ದಾರೆ? ಇವಾಗ ಹೇಳ್ತೀಯೋ ಇಲ್ವೋ? ಅದು ನಾಗಮಣಿ. ಏನು ಏನ್ ಹೇಳ್ತಿದ್ಯಾ? ನಾಗಮಣಿನ? ನಾಗಮಣಿ ಬಗ್ಗೆ ನಿನಗೆ ಹೇಗೆ ಗೊತ್ತು? ಅಂದ್ರೆ ಅಂಕಲ್ಗೂ ನಾಗಮಣಿಗೂ ಏನಾದ್ರೂ ಸಂಬಂಧ ಇದೆಯಾ? ಅಂಕಲ್ಗೆ ನಾಗಮಣಿ ಎಲ್ಲಿದೆ ಅಂತ ಗೊತ್ತಾ? ನಾಗಮಣಿ ಯಾರ ಹತ್ರ ಇದೆ ಅಂತ ನಿನಗೆ ಗೊತ್ತಿದ್ಯಾ? ಇಲ್ಲ, ನನಗೇನು ಗೊತ್ತಿಲ್ಲ. ನನ್ನಿಂದ ಮುಚ್ಚಿಡೋದಕ್ಕೆ ನೋಡ್ಬೇಡ. ಹೇಳು, ನಾಗಮಣಿ ಬಗ್ಗೆ ನಿನಗೆ ಏನ್ ಗೊತ್ತಿದೆ ಹೇಳು. ಅದು ನನ್ನ ಏನು ಮಾಡೋದಿಲ್ಲ ಅಂತ ಹೇಳು, ಆಮೇಲೆ ಹೇಳ್ತೀನಿ ನಾನು ನಿಂಗೆ. ಸರಿ, ನಾನು ನಿನ್ಗೇನು ಮಾಡೋದಿಲ್ಲ. ಹೇಳು, ನನಗಿವತ್ತು ಎಲ್ಲ ಸತ್ಯ ಗೊತ್ತಾಗ್ಬೇಕು. ಹೇಳು. ಅದು ನಿಮ್ಮ ಮಾವಂಗೆ ಎಲ್ಲ ವಿಷಯ ಗೊತ್ತು. ಅವನೇ ಕೇಳು. ನಿಂತ್ಕೋ. ಬೇಡ. ಶಿವಂ ಭವಹರಂ ಶಿವಂ ಭವಹರಂ